ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ನಾವು ಆನ್ ದ ವೇ ಹೋಗ್ತಾ ವೀಡಿಯೋನ ಮಾಡ್ತಾ ಇದ್ದೀನಿ. ಫ್ರೈಡೇ ನಮ್ಮ ಹಸ್ಬೆಂಡ್ ಬರ್ಡೇ ಆಗಿರೋದ್ರಿಂದ ಅವ್ರಿಗೆ ಮನೇಲೆ ಕೇಕೆಲ್ಲ ಕಟ್ ಮಾಡಿ ಹಾಗೆ ಪಾರ್ಟಿ ಗಿಟ್ಟಿ ಮಾಡೋದೆಲ್ಲ ಇಷ್ಟ ಆಗಲ್ಲ. ಸರಿ ಅಂತ ಹೇಳಿ ಒಂದು ರೌಂಡ್ ಆಚೆ ಹೋಗಿ ಬರೋದ ಇಲ್ಲಾಂದರೆ ನಿಯರ್ ಇರೋ ಪ್ಲೇಸ್ಗೆ ಅಂತ ಹೇಳಿ ನಮ್ಮೂರಿಂದ ನಿಯರ್ ಇರೋ ಪ್ಲೇಸ್ಗೆ ಹೋಗ್ತಾ ಇದ್ದೀವಿ. ಹೋಗ್ತಾ ಗೊತ್ತಾಗುತ್ತೆ ನಿಮಗೆ ನಾವೆಲ್ಲ ಹೋಗ್ತಾ ಇದ್ದೀವಿ ಅಂತ ಹೇಳಿ. ಹಾಗೆ ಸುಮ್ಮನೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ, ಅದಕ್ಕೆ ವಾಯ್ಸ್ ಓವರ್ನ ಕೊಡ್ತಾ ಇದ್ದೀನಿ. ಸರಿ ಅಂತ ಹೋಗ್ತಾ ರೋಡು ತುಂಬಾ ಚೆನ್ನಾಗಿತ್ತು. ಆಮೇಲೆ ಹತ್ತತ್ರ ಹೋಗ್ತಾ ರೋಡು ಚೆನ್ನಾಗೇ ಇರಲಿಲ್ಲ. ಸರಿ ಅಂತ ಹೇಳಿ ಹೋದ್ವಿ. ಅಂತೂ ಇಂತೂ ಹೋಗಿ ತಲುಪಿದ್ವಿ. ನೋಡಿ ನನ್ನ ಮಗ ಇನ್ನೂ ಎದ್ದೇ ಇಲ್ಲ. ಅಲ್ಲಿ ಬಂದಿದ್ರು ನಿದ್ದೆ ಇರಲಿಲ್ಲ. ಸರಿ ಅಂತ ಹೇಳಿ ಎಬ್ಸಿದ್ವಿ. ನೋಡಿ ರೋಡ್ ಹೇಗಿದೆ ಅಂತ ಹೇಳಿ. ಬೇಜಾರಾಗೋಯ್ತು, ಅಲ್ಲಿಂದ ಅಲ್ಲಿಗೆ ರೋಡು ಚೆನ್ನಾಗಿರಲಿಲ್ಲ. ಸರಿ ಅಂತ ಆವಾಗ ಹೋಗಿ ತಲುಪಿದ್ವಿ. ಹಂಗೆ ನಮ್ಮ ಹಸ್ಬೆಂಡ್ ಎಳ್ನೀರು ಕುಡಿತೀರಾ ಅಂತ ಅಂದರು, ಬೇಡಿ ಅಂತ ಹೇಳಿ ಮುಂದೆ ಹೋಗ್ತಾ ಇದ್ವಿ. ಎಷ್ಟು ಚೆನ್ನಾಗೈತೆ ಬುಟ್ಟಿ ಅದೆಲ್ಲ ತುಂಬಾ ಚೆನ್ನಾಗಿದೆ, ಬಟ್ ಕಾಸ್ಟ್ಲಿ ಅಂತ ಅನ್ನಿಸ್ತು. ನಾವೇನೂ ಅಲ್ಲಿ ಪರ್ಚೇಸ್ ಮಾಡಲಿಲ್ಲ. ಸರಿ ಅಂತ ಹೋದ್ವಿ. ನಿಮ್ಗೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅನ್ಕೋತೀನಿ ನಾವೆಲ್ಲಿ ಹೋಗಿದ್ದೀವಿ ಅಂತ ಹೇಳಿ. ಆರ್ಚ್ನ ನೋಡ್ತಾ ಇದ್ದಾಗೇ ನಮ್ಮ ಊರಿಂದ ಒಂದು 20 ಕಿಲೋಮೀಟ್ರ್ ಅಷ್ಟೇ ಗೋಲ್ಡನ್ ಟೆಂಪಲ್. ಅಲ್ಲಿಗೆ ಬಂದ್ವಿ ನಾವು. ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿ ಒಂದು ಸ್ವಲ್ಪ ದೂರ ನಡೀತಾನೆ ನನ್ನ ಮಗ. ಆಮೇಲೆ ನಡಿಯಲ್ಲ, ಎತ್ಕೊಳ್ಳಿ ಅಂತ ಹೇಳ್ತಾನೆ. ನೋಡಿ ನಮ್ಮ ಹಸ್ಬೆಂಡು ಸರಿ ಅಂತ ಮುಂದೆ ಬಂದು ಎತ್ಕೋತಾ ಇದ್ದಾರೆ. ಹಾಗೆ ನಡ್ಕೊಂಡು ಮುಂದೆ ಹೋದ್ವಿ. ಒಂದಷ್ಟು ಫೋಟೋಸ್ ಎಲ್ಲ ತಗೊಂಡು ಒಳಗಡೆ ಎಂಟ್ರಿ ಕೊಟ್ವಿ. ನೋಡಿ ಮುಂದೆ ಹೋಗ್ತಾ ಇದ್ದಾಗೆ ಅಲ್ಲಿರೋ ಗುರುಗಳನ್ನ ಇವ್ರ ಗುರುಗಳು ಅವರು ಅಂತ ನಮ್ಮ ಹಸ್ಬೆಂಡ್ ಹೇಳ್ತಾಯಿದ್ರು. ಸರಿ ಅಂತ ನಾನು ಕೇಳಿಸ್ಕೊಂಡು ಒಳಗಡೆ ಹೋದ್ವಿ. ತುಂಬ ಜನ ಇರ್ತಾರೆ. ನಾವು ವೀಕೆಂಡಲ್ಲಿ ಅಷ್ಟೇ ಜನ ಇರ್ತಾರೆ ಅಂದ್ಕೊಂಡ್ವಿ, ಬಟ್ ಫ್ರೈಡೇ ಆಗಿದ್ದು ತುಂಬ ಜನ ಇದ್ದರು. ಸರಿ ಅಂತ ಅಲ್ಲೆಲ್ಲ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಂಡು ಮುಂದೆ ಹೋದ್ವಿ. ದೀಪ ನೋಡಿ ಎಷ್ಟೊಂದು ಚೆನ್ನಾಗಿ ಹಚ್ಚಿದ್ದಾರೆ ಅಂತ ಹೇಳಿ. ಹಾಗೆ ಮುಂದೆ ಹೋಗ್ತಾ ಅಲ್ಲಿ ಆಚೆನೇ ಸ್ಲಿಪ್ಪರ್ ಬಿಡಬೇಕು. ಅದಕ್ಕೂ 10 ರುಪೀಸ್ ಏನೋ ಚಾರ್ಜ್ ಮಾಡಿದ್ರು 3 ಪೇರ್ಗೆ. ಸರಿ ಅಂತ ಅದನ್ನು ಕೊಟ್ಟು ಒಳಗಡೆ ಹೋದ್ವಿ. ಸ್ಲಿಪ್ಪರ್ ಎಲ್ಲ ಬಿಡ್ತಾಯಿದ್ದೀವಿ. ನೋಡಿ ಅವರು ಪೂಜೆಗೇನೋ ಕರೆಯೋಕ್ಕೆ ಅಂತ ಹೇಳಿ ಬೆಲ್ ಮಾಡ್ತಾಯಿದ್ರು. ಅದನ್ನೆಲ್ಲ ನೋಡಿಕೊಂಡು ನೋಡಿ ಅಲ್ಲಿ ಪೂಜೆಗೆಲ್ಲ ಕರೀತಾ ಇದ್ದಾರೆ. ಅದನ್ನು ನೋಡ್ಕೊಂಡು ಒಳಗಡೆ ಹೋದ್ವಿ. ನೋಡಿ ನೀವೇ ಎಷ್ಟು ಚೆನ್ನಾಗಿ ಬಡಿತಾ ಇದ್ದಾರೆ ಅಂತ ಹೇಳಿ. ಅವರು ಎಷ್ಟು ಚೆನ್ನಾಗಿ ಪುಸ್ತಕನ ಓದ್ತಾ ಇದ್ದಾರೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ಎಲ್ಲರೂ ಒಂದೇ ಸಮನೆ ಅದನ್ನು ಕೈಲಿ ಹಿಡ್ಕೊಂಡಿದ್ದಾರಲ್ಲ ಅದನ್ನು ಬಾರಿಸ್ತಾರೆ. ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ನೀವೇ ನೋಡ್ಕೊಂಡು ಬನ್ನಿ ಹೇಗಿದೆ ಅಂತ ಹೇಳಿ. ಅಲ್ಲಿ ನಿಂತು ಸಾಕಾಯಿತು ಅಂತ ಹೇಳಿ 3 ಜನ ಕುತ್ಕೊಳ್ಳೋದ ಅಂತ ಬಂದ್ವಿ. ಕುತ್ಕೊಂಡೆಲ್ಲ ನೋಡ್ತಾ ಇದ್ವಿ. ಹಾಗೆಯೇ ಸರಿ ಅಂತ ನನ್ನ ಮಗ ತುಂಬಾ ತರಲೆ ಮಾಡ್ತಾ ಇದ್ದ. ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ. ನೀವು ಒಂದ್ಸಲ ವಿಸಿಟ್ ಕೊಡಿ, ತುಂಬಾ ಚೆನ್ನಾಗೈತೆ. ನನ್ನ ಮಗನ ಕೂತಿರೋದನ್ನ ನಮ್ಮ ಹಸ್ಬೆಂಡ್ ಎತ್ಕೊಂಡು ಕುತ್ಕೊಬಿಟ್ರು. ಸರಿ ಅಂತ ಅವ್ನು ತಗೊಬರೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ತಗೊಬರ್ತೀನಿ ನಾನು ಅಂತ ಹೇಳಿ ತುಂಬ ಕೀಟ್ಲೆ ಮಾಡ್ತಾ ಇದ್ದ. ಎಲ್ಲರೂ ತುಂಬ ಜನ ಮೆಡಿಟೇಷನ್ ಎಲ್ಲ ಮಾಡ್ತಾಯಿದ್ರು. ನಾನು ಮಾಡೋದು ಅಂತ ಕೂತ್ಕೊಂಡ್ರೆ ನನ್ನ ಮಗ ದಾರಿ ಕೊಡಲಿಲ್ಲ, ತುಂಬಾ ತೊಂದರೆ ಮಾಡ್ತಾಯಿದ್ದ. ಸರಿ ಅಂತ ನೋಡಿ ಹೋಗಿ ತಗೊಬರ್ತೀನಿ ನಾನು ಅಂತ ಹೋಗ್ತಾ ಇದ್ದೇನೆ. ನೀನು ಪೆದ್ದಿ, ನೀನು ಹೋಗಿ ತಗೊಬರಲ್ಲ, ನಾನು ಹೋಗಿ ತಗೊಬರ್ತೀನಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೇನೆ ತಗೊಬರೋಕ್ಕೆ. ಸರಿ ಹೋಗಿ ತಗೊಬಾಯ್ತು ಅಂತ ಅಂದೆ. ಹೋಗಿ ತಗೊಂಡು ಬರ್ತೆ ಇದನ್ನು ನೋಡಿ. ಹಾಗೆಯೇ ಎಷ್ಟೊಂದು ಜನ ಇದ್ದಾರೆ ಅಂತ ಹೇಳಿ.
ಎಲ್ಲರೂ ಬುದ್ಧನ ಥರನೇ ತುಂಬ ನಿಶ್ಶಬ್ದವಾಗಿದ್ದರು. ನೋಡಿ ತಗೊಬರಕ್ಕೆ ಹೋಗ್ತಾ ಇದ್ದಾನೆ ನನ್ನ ಮಗ. ಬುದ್ಧನ ಥರನೇ ಎಲ್ಲರೂ ನಿಶ್ಶಬ್ದವಾಗಿ ಕೂತ್ಕೊಂಡು ಒಂದು ಕಡೆ ಎಲ್ಲರೂ ನೋಡ್ತಾ ಇದ್ದರು. ತುಂಬ ಖುಷಿಯಾಯಿತು. ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು ಅಲ್ಲೇ. ಜಾಸ್ತಿ ಹೊತ್ತಿದ್ವಿ. ಇರಬೇಕು ಅನ್ನಿಸ್ತಾ ಇತ್ತು. ಹಾಗೆ ಹೊಟ್ಟೆ ಹಸಿತಾ ಇತ್ತು ಅಂತ ಹೇಳಿ ಅಲ್ಲೇ ನಿಯರ್ ಇರೋ ಹೋಟ್ಲ್ ಹತ್ರ ಹೋಗಿ ಪರೋಟ ಮತ್ತು ಪನ್ನೀರ್ ಕುರ್ಮಾ ಏನೋ ಆರ್ಡ್ರ್ ಮಾಡಿದ್ವಿ. ಸರಿ ಅಂತ ಅದನ್ನು ತಿಂದ್ಕೊಂಡು ತುಂಬ ಚೆನ್ನಾಗಿತ್ತು ಊಟ ಎಲ್ಲ, ಬಟ್ ಕಾಸ್ಟ್ಲಿ. ಹಾಗೆಯೇ ಅಲ್ಲಿ ಶಾಪಿಂಗ್ ಮಾಡೋದು ಏನಾದರೂ ಅಂತ ಹೋದರೆ ಹೆವಿ ಕಾಸ್ಟ್ಲಿ ಇತ್ತು. ಸರಿ ಅಂತ ಒಂದು ಸ್ಕರ್ಟ್ ಏನೋ ಕೇಳಿದ್ವಿ, ಮೇಲ್ಗಡೆ ಹಾಕೊಳ್ಳೋ ಅಪ್ಪರ್ ಥರ ಇತ್ತು. ಅದಕ್ಕೆ 950 ರೂಪಾಯಿನೋ ಹೇಳಿದ್ರು. ಯಪ್ಪ ಇಷ್ಟೊಂದು ಕಾಸ್ಟ್ಲಿನಾ ಅಂತ ಹೇಳ್ಬಿಟ್ಟು ಬಂದುಬಿಟ್ವಿ. ನಾವೇನು ಪರ್ಚೇಸ್ ಮಾಡಲಿಲ್ಲ ಅಲ್ಲಿ. ನೋಡಿ ಏನು ಬೇಕು ಪ್ರತಿಯೊಂದು ಸಿಗುತ್ತೆ. ನಾವು ನೆಕ್ಸ್ಟ್ ಪ್ಲೇಸ್ಗೆ ಹೋಗೋದಾ ಅಂತ ಹೇಳಿ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸ್ ಯಾವುದು ಗೊತ್ತಾಗುತ್ತೆ. ನಾನು ಬ್ಯಾಡಿ ಸಾಕು ಮನೆಗೆ ಹೋಗೋದಾ ಅಂತ ಹೇಳಿದೆ. ಅವರು ಇಲ್ಲ, ಇಲ್ಲೇ ಒಂದು 5 ಕಿಲೋಮೀಟ್ರ್ ಅಷ್ಟೇ, ಹೋಗ್ಬಿಟ್ಟು ಬಂದ್ಬಿಡೋದ ಅಂತ ಹೇಳಿ ನೆಕ್ಸ್ಟ್ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ನೆಕ್ಸ್ಟ್ ಪ್ಲೇಸಿಗೆ ಬಂದು ಅಲ್ಲಿ ನನ್ನ ಮಗ ಕಿವಿಗೆ ಹಾಕೋತಾರಲ್ಲ ಇವಾಗ ಬಂದಿದೆಯಲ್ಲ ಆ ಥರದನ್ನು ಕೇಳ್ತಾ ಇದ್ದ. ಪಿಂಕ ತಗೊಡು ಅಂತ ಹೇಳಿ. ಸರಿ ಅಂತ ಅಲ್ಲಿ ಕೇಳಿದ್ವಿ. 250 350 ಎಲ್ಲ ಹೇಳಿದ್ರು. ಬೇಡ ಅಂತ ಹೇಳ್ಬಿಟ್ಟು ಇಲ್ಲಿ ಬಂದು ಕೇಳಿದ್ರೆ ಅದು 150 100ಗೆಲ್ಲ ಸಿಗ್ತಾಯಿತ್ತು. ಸರಿ ಅಂತ ಹೇಳಿ ಅದನ್ನು ಕೊಡಿಸಿದ್ವಿ. ಹಾಕ್ಕೊಂಡ ಸ್ವಲ್ಪ ಹೊತ್ತು ಹಾಕ್ಕೊಂಡು ಅಷ್ಟೇ. ಆಮೇಲೆ ಅಷ್ಟೇ ಅವನದೆಲ್ಲ ಒಂದು ಸ್ವಲ್ಪ ಹೊತ್ತು ಆಟಾಡ್ತಾನೆ. ಆಮೇಲೆ ಅದನ್ನೇ ಎಸಿತಾ ಇರ್ತಾನೆ. ನೋಡಿ ತಗೊಂಡು ಹಾಕ್ಕೊಂಡಿದ್ದಕ್ಕೆ 150. ಇನ್ನು ಮುಂದೆ ಹೋಗಿ ಕೇಳಿದ್ರೆ 100ಗೆಲ್ಲ ಸಿಗ್ತಾಯಿತ್ತು. ಅವನು ಇಲ್ಲೇ ಆಟ ಮಾಡಿಬಿಟ್ಟ ಬೇಕು ಅಂತ ಹೇಳಿ. ಸರಿ ಅಂತ ಹೋಗಿ ನಿಸರ್ಗಧಾಮದೊಳಗಡೆ ಹೋಗೋದಾ ಅಂತ ಹೇಳಿ ಅಲ್ಲಿ ಅವರು ಟಿಕೆಟ್ನ ತಗೊಬರೋಕ್ಕೆ ಅಂತ ಹೊರಟು ನಾನು ಹಂಗೆ ನಿಂತ್ಕೊಂಡು ವೀಡಿಯೋ ಮಾಡ್ಕೊತಾ ಇದ್ದೆ. ನನ್ನ ಮಗ ಅದನ್ನು ನಾನು ಇಸ್ಕೊಂಡು ಹಾಕ್ಕೊಂಡೆ. ಅದಕ್ಕೆ ನನಗಿದು ಬೇಡ, ನನಗೆ ಹೊಸದು ಬೇಕು ಅಂತ ಹೇಳಿ ತುಂಬಾ ಗಲಾಟೆ ಮಾಡ್ತಾಯಿದ್ದ ಅವರಪ್ಪ. ಸರಿ ನಿನ್ಗೆ ಹೊಸದು ಕೊಡಿಸ್ತೀನಿ, ಅವನಿಗೆ ಕೊಟ್ಬಿಡು ಅದನ್ನು, ನಿನಗೆ ಇನ್ನೂ ದೊಡ್ಡದು ಕೊಡಿಸ್ತೀನಿ ಅಂತ ಹೇಳ್ತಾಯಿದ್ರು. ಸರಿ ಅಂತ ಹಾಗೆ ಅವನ್ನ ಹೆಂಗೋ ಕನ್ವಿನ್ಸ್ ಮಾಡಿಕೊಂಡು ಒಳಗಡೆ ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ಆಟ ಸಾಮಾನೆಲ್ಲ ಐತೆ, ಆಟ ಆಡೋದೆ ಬಾರೋ ಅಂತ ಹೇಳಿ ಒಳಗಡೆ ಕರ್ಕೊಂಡು ಹೋದ್ವಿ. ಅವ್ನು ಬರೋಕ್ಕೆ ರೆಡಿ ಇಲ್ಲ. ಬೇಡ ನನಗೆ ಅಂತ ತುಂಬಾ ಹಠ ಮಾಡ್ತಾಯಿದ್ದ. ಸರಿ ಅಂತ ಹೆಂಗೋ ಕನ್ವಿನ್ಸ್ ಮಾಡಿ ಒಳಗಡೆ ಕರ್ಕೊಂಡು ಹೋದ್ವಿ. ಒಳಗಡೆ ಕರ್ಕೊಂಡು ಹೋದ್ಮೇಲೆ ಫಸ್ಟು ನನಗೆ ಆಟ ಸಾಮಾನು ಹತ್ರನೇ ಕರ್ಕೊಂಡು ಹೋಗ್ಬೇಕು ಅಂದ. ಸರಿ ಅಂತ ಆಟ ಸಾಮಾನು ಹತ್ರನೇ ಕರ್ಕೊಂಡು ಹೋದ ಅವನೇ. ಮತ್ತೆ ನನಗೆ ಕೊಟ್ಟ ಹಾಕೋ ಮಮ್ಮಿ ಅಂತ ಹೇಳಿ. ಸರಿ ಅಂತ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಆಟ ಸಾಮಾನು ಹತ್ರ ಹೋದ್ವಿ. ನೋಡಿ ಇಲ್ಲಿ ನಡಿಬೇಕಾದ್ರೆ ತುಂಬಾ ಭಯ ಅನಿಸುತ್ತೆ. ತುಂಬ ಜನ ಬಂದುಬಿಟ್ರಂತೂ ಅಳ್ಳಾಡ್ಬಿಡುತ್ತೆ, ಬಿದ್ದೋಯ್ತೈತೇನೋ ಅಂತ ಭಯ ಆಗಿಬಿಡುತ್ತೆ. ಹಾಗೆ ಅಲ್ಲೆಲ್ಲ ಹೋದ್ವಿ. ಅಲ್ಲಿ ಕಾವೇರಿ ಮಾತೆಗೆ ಪೂಜೆ ಮಾಡಿದರು. ಅದನ್ನು ನೋಡ್ಬಿಟ್ಟು ನನ್ನ ಮಗ ಪೂಜೆ ಅಂತ ಇದ್ದ. ಹಂಗೆ ಮುಂದೆ ಹೋದ್ವಿ. ಅಲ್ಲೊಂದು ಏನಾಗಿತ್ತು ಅಂತ ಹೇಳಿದ್ರೆ ವಾಟ್ರ್ ಹತ್ರ ಯಾರನ್ನೂ ಬಿಡ್ತಾ ಇರಲಿಲ್ಲ. ಯಾಕಂದರೆ ಫುಲ್ ನೀರಾಗಿಬಿಟ್ಟಿರೋದ್ರಿಂದ ಯಾರನ್ನೂ ಬಿಡ್ತಾ ಇರಲಿಲ್ಲ. ನೋಡಿ ಕಾವೇರಿ ಮಾತೆ ಯಾರನ್ನೂ ಬಿಡ್ತಾ ಇರಲಿಲ್ಲ. ಸರಿ ಅಂತ ಅಷ್ಟು ದೂರ ನಡ್ಕೊಂಡು ಹೋಗಿದ್ದು ವಾಪಸ್ ಬಂದ್ವಿ. ಏನೇ ಇದ್ದರೂ 1 ಅವರ್ ಆಗುತ್ತೆ ಹೋಗಿದ್ದು ಬರೋಕ್ಕೆ. ನೋಡಿ ಆಟ ಸಾಮಾನು ಹತ್ರ ಹೆಂಗೆ ಹೋಗ್ತಾ ಇದ್ದಾನೆ ಅಂತ ಹೇಳಿ. ಅವನಿಗೆ ಇದೆಲ್ಲ ಫಸ್ಟ್ ಟೈಮು, ತುಂಬ ಭಯ. ಅವನಿಗೆ ಇಷ್ಟ ಇದೆಲ್ಲ. ಭಯ ನೋಡಿ ಜಾರು ಬಿಡ್ತಾ ಇದ್ದೀನಿ ಮಮ್ಮಿ ಅಂತ ಕೂಗ್ತಾ ಇದ್ದ. ಸರಿ ಅಂತ ಹಿಂದೆ ಕೂತ್ಕೊಂಡು ಆಮೇಲೆ ಅವನೇ ಕೂತ್ಕೊಂಡು ಆಮೇಲೆ ಆಟ ಆಡ್ತಾ ಇದ್ದಾನೆ. ಆಟಾಡಿಲ್ಲ ಆದಮೇಲೆ ನಾವು ಮುಂದೆ ಹೋದ್ವಿ. ಅಲ್ಲೇ ಇನ್ನೊಂದು ಕಡೆ ಆಟ ಆಡ್ತಾ ಇದ್ದ. ಅದನ್ನೆಲ್ಲ ಆಟ ಆಡಿಸ್ಕೊಂಡು ಅವನಿಗೂ ತುಂಬ ಖುಷಿ ಆಯಿತು. ಕರ್ಕೊಂಡು ಹೊರಟ್ವಿ. ನೋಡಿ ಹೇಗಿದೆ ಅಂತ. ಇದ್ದು ನಮ್ಮೂರಿಂದ 25 ಕಿಲೋಮೀಟರು. ಅಲ್ಲಿ ಗೋಲ್ಡನ್ ಟೆಂಪಲಿಂದ 5 ಕಿಲೋಮೀಟರು. ಸರಿ ಅಂತ ಎರಡನ್ನೂ ನೋಡಿಕೊಂಡು ಹಾಗೆಯೇ ಅಲ್ಲಿ ಬರ್ಡ್ ಪಾರ್ಕಿಗೆ ಹೋದ್ವಿ. ತುಂಬಾ ಚೆನ್ನಾಗಿತ್ತು. ಅಲ್ಲೂ ಒಳಗಡೆ ಎಲ್ಲ ಅದಕ್ಕೂ ಟಿಕೆಟ್ ತಗೋಬೇಕು. ಪರ್ ಮೆಂಬರು 50 ರೂಪೀಸ್ ಏನೋ. ಬಟ್ ಆದರೆ ಇನ್ನೂ ಒಳಗಡೆ ಹೋಗಿ ಬೇರೆ ಪಕ್ಷಿಗಳಿಗೂ ಫೀಡ್ ಮಾಡಿಸ್ಬೇಕು ಅಂದರೆ ಅಲ್ಲೂ ಅಮೌಂಟ್ ತಗೋಬೇಕು. ನಾವು ಕೊಟ್ಟಿದ್ದು 50 ರೂಪೀಸಿಗೆ ಮಾತ್ರ ಫೀಡ್ ಮಾಡಿಸಿ ಬಂದು ಅಷ್ಟೇ. ಬೇರೆ ಅದಕ್ಕೆಲ್ಲ ಏನು ಅಮೌಂಟನ್ನ ಪೇ ಮಾಡೋಕ್ಕೆ ಹೋಗಲಿಲ್ಲ. ನೋಡಿ ಅದ್ರ ಮೇಲೆ ಹೋಗೋದಾ ಅಂತ ಹೇಳ್ತಾ ಇದ್ದ. ನಾನು ಆ ಕಡೆಯಿಂದ ಬರಬೇಕಾದ್ರೆ ಹೋಗೋದಾ ನಡಿ ಮಗನೇ ಅಂತ ಹೇಳಿ ಹೋಗ್ತಾ ಇದ್ವಿ. ಗ್ಲಾಸ್ ತಗೊಂಡು ಹೋಗಿದ್ದೋ ಏನೇ ಆದರೂ ಹಾಕೋತಾ ಇರಲಿಲ್ಲ. ಈ ಥರ ತುಂಬ ಇತ್ತು. ಅದನ್ನೆಲ್ಲ ನೋಡಿಕೊಂಡು
ಹೋದ್ವಿ ಬರ್ಡ್ ಪಾರ್ಕ್ ಒಳಗಡೆ. ತುಂಬ ಚೆನ್ನಾಗಿತ್ತು ಅಲ್ಲೂ. ಹೋದ್ಸಲಿ ಹೋಗಿದ್ದಾಗ ಇಲ್ಲಿ ಕುತ್ಕೊಂಡು ಒಂದಷ್ಟೊತ್ತು ಟೈಮ್ ಸ್ಪೆಂಡ್ ಮಾಡಿದೆವು. ಕಾಲು ನೋವು ಆಗ್ಬಿಟ್ಟಿತ್ತು ಅಂತ ಹೇಳಿ ನಡೆದು ಕಾಲು ನೋವು ಬಂದುಬಿಟ್ಟಿತ್ತು. ಅದಕ್ಕೆ ಒಂದಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹಾಗೆ ನನ್ನ ತಂಗಿ ಅವರೆಲ್ಲ ವೀಡಿಯೋ ಕಾಲ್ ಮಾಡಿದರು. ಅದನ್ನೆಲ್ಲ ನೋಡಿಕೊಂಡು ಮಾತಾಡಿಕೊಂಡು ಹೊರಟ್ವಿ. ಆಮೇಲೆ ನನ್ನ ಮಗ ಕಾಲು ನೋಯ್ತೈತೆ ಕೂತ್ಕೊಳ್ಳಿ ಮಮ್ಮಿ ಅಂತ ಇದ್ದ. ಸರಿ ಕೂತ್ಕೊಪ್ಪ ಅಂತ ಹೇಳಿ ಅವನ ಗೊಂಬೆ ಜೊತೆ ಮಾತಾಡ್ತಾ ಇದ್ದ. ಅದನ್ನೆಲ್ಲ ಮಾತಾಡ್ಕೊಂಡು ನೋಡಿಕೊಂಡು ಹೊರಟ್ವಿ. ತುಂಬ ಹೊತ್ತು ಕೂತಿದ್ವಿ ಇಲ್ಲಿ. ಅಲ್ಲೇ ಒಂದು 10 ನಿಮಿಷ ಕೂತಿದ್ವೇನೋ. ಕೂತಿದ್ದಾದಮೇಲೆ ಅವನು ನಮ್ಮ ಪಾಪು ಕೊಡು ಅಂತ ತಂಗಿ ಕೇಳ್ತಾ ಇದ್ಲು. ಅವನು ನಾನು ಯಾಕೆ ಕೊಡಲ್ಲ ಅಂತ ಇದ್ದ. ಹಂಗೆ ಆಟ ಆಡ್ಕೊಂಡು ನಿಂತಿದ್ದ. ಅವನಿಗೂ ಇದೆಲ್ಲ ಇಷ್ಟ. ಇದು 2ನೇ ಸಲ ಅವನು ಬರ್ತಾ ಇರೋದು. ನ್ಯೂ ಇಯರಲ್ಲಿ ಒಂದ್ಸಲ ಬಂದಿದ್ವಿ, ಫ್ಯಾಮಿಲಿ ಎಲ್ಲ ಹೋಗಿದ್ವಿ. ಇವಾಗ ನಾವು 3 ಜನ ಹೋಗಿದ್ವಿ. ತುಂಬಾ ಚೆನ್ನಾಗಿತ್ತು. ಆಮೇಲಿಂದ ಫೋಟೋ ತೆಗೀರಿ ಅಂತ ಹೇಳ್ತಾ ಇದ್ವಿ ನಮ್ಮ ಹಸ್ಬೆಂಡ್ಗೆ. ಅವರು ಎಷ್ಟೊತ್ತು ಅಂತ ಕುತ್ಕೊಳ್ಳೋದು, ನಡಿ ಹೋಗೋದ ಅಂತ ಹೇಳಿ ಹಾಗೆಯೇ ಹೋದ್ವಿ. ನೋಡಿ ನನ್ನ ಮಗ ಅಲ್ಲಿಂದ ಬರೋಕ್ಕೆ ರೆಡಿ ಇಲ್ಲ. ಇನ್ನೂ ಸ್ವಲ್ಪ ಹೊತ್ತು ಇಲ್ಲೇ ಆಟ ಆಡೋದೇ ಇರು ಮಮ್ಮಿ ಅಂತ ಹೇಳ್ತಾ ಇದ್ದಾನೆ. ನಾವು ಆ ಕಡೆ ಬರಬೇಕಾದ್ರೂ ಇಲ್ಲೇ ಬರಬೇಕು, ಬಾ ಮಗನೇ ಆಟ ಆಡುವೆ ಅಂತಂದರೆ ಕೇಳೋದೇ ಇಲ್ಲ. ಡ್ಯಾನ್ಸ್ ಎಲ್ಲ ಮಾಡಿಕೊಂಡು ಫುಲ್ ಎಂಜಾಯ್ ಮಾಡ್ತಾನೆ ನನ್ನ ಮಗ ಅಂತೂ. ಸ್ವಲ್ಪನೂ ಅಳಲ್ಲ, ಬಟ್ ಹಿಂಸೆ ಕೊಡ್ತಾನೆ. ಇಲ್ಲೇ ಇರಬೇಕು ಅಂತಾನೆ. ಅವನು ಇಷ್ಟ ಬಂದಾಗ ಬಿಟ್ಬಿಟ್ರೆ ಅವನು ಏನೂ ಹಿಂಸೆ ಕೊಡಲ್ಲ, ಸುಮ್ಮನೆ ಆಟ ಆಡ್ತಾನೆ. ಸರಿ ಅಂತ ನಾವು ಕೂತಿದ್ವಿ. ಅವನು ಆಟ ಆಡ್ತಾ ಇದ್ದಾನಲ್ಲ ಅಂತ ಹೇಳಿ ನಾವು ಕೂತ್ಕೊಂಡು ಒಂದಷ್ಟೊತ್ತು ಟೈಮ್ನ ಸ್ಪೆಂಡ್ ಮಾಡಿಕೊಂಡು ಹಾಗೆಯೇ ಟೈಮ್ ಆಯ್ತೈತೆ ಬನ್ನಿ ಹೋಗೋಣ ಅಂತ ಹೇಳಿ ಹೊರಟ್ವಿ. ಬರ್ಡ್ ಪಾರ್ಕ್ ಕಡೆ ಹೋದ್ವಿ. ಅಲ್ಲೂ ಚಾರ್ಜ್ ಮಾಡಿ ಒಳಗಡೆ ಹೋಗಿ ಅದಕ್ಕೆಲ್ಲ ಫೀಡ್ ಮಾಡಿಸಿ ಮತ್ತೆ ನನ್ನ ಮಗ ಅಲ್ಲೂ ಕೋಪತ್ಕೊಂಡು ನಿಂತ್ಕೊತಾ ಇದ್ದಾನೆ. ಕರ್ಕೊಬಿಟ್ರಿ ಅಂತ ಹೇಳಿ ಸರಿ ಬಾ ಅಂದಮೇಲೆ ಅಕ್ಕಿಗೆಲ್ಲ ಅಲ್ಲಿ ಫೀಡ್ ಮಾಡಿಸ್ಬೋದು ನೋಡು ಅಂತ ಅಂದ್ಬಿಟ್ಟು ಕರ್ಕೊಂಡು ಹೋದ್ವಿ. ಅಲ್ಲೇ ಬಿಟ್ಬಿಡಿ, ಹಿಡ್ಕೊಂಡು ಹೋಗಲಿ ಯಾರಾದರೂ ಅಂತ ಹೇಳಿದ್ರೆ ಆವಾಗ ಬರ್ತಾ ಇದ್ದಾನೆ. ನೋಡಿ ಎಂಟ್ರಿ ಕೊಡ್ತಾ ಇದ್ದೀವಿ. ಹೋಯ್ತಾ ನೋಡಿದ್ವಿ. ತುಂಬಾ ಚೆನ್ನಾಗಿತ್ತು. ನೋಡಿ ನೀವೇನೇ ಎಷ್ಟೊಂದು ಚೆನ್ನಾಗಿದೆ ಅಂತ ಹೇಳಿ. ತುಂಬಾ ಚೆನ್ನಾಗಿತ್ತು. ನಮಗಂತೂ ಈ ಸಲ ನಿಸರ್ಗಧಾಮದಲ್ಲಿ ಆಚೆ ಬರೋಕ್ಕೆ ಮನಸ್ಸಿರಲಿಲ್ಲ. ಬಟ್ ಏನು ಮಾಡೋದು, ಟೈಮ್ ಆಗ್ಬಿಟ್ಟಿತ್ತು ನಾವು ಹೋಗ್ಬೇಕಾದ್ರೇ. ಸರಿ ಅಂತ ಬಂದ್ವಿ ಆಚೆಗೆ. ಏನೇನು ಮಾಡೋಕ್ಕಾಯ್ತದೆ ಬಿಡು ಅಂತ ಹೇಳಿ ಬಂದ್ವಿ. ನೋಡಿ ಎಷ್ಟೊಂದು ಚೆನ್ನಾಗಿದೆ. ಇಲ್ಲಿ ಪರ್ ಮೆಂಬರ್ 80 ರುಪೀಸು. ಅದನ್ನು ಮೇಲ್ಗಡೆ ಕೂರಿಸ್ತಾರೆ ಗಿಳಿನ. 80 ರುಪೀಸ್ನ ಚಾರ್ಜ್ ಮಾಡಬೇಕು. ನೋಡಿ ಅವರೆಲ್ಲ ಕೂರಿಸ್ಕೊತಾ ಇದ್ದಾರೆ. ಒಂದು ಗಿಳಿಗೆ 80 ರುಪೀಸು. ಅವರೆಲ್ಲ ಕೂರಿಸ್ಕೊತಾ ಇದ್ದಾರೆ. ನೋಡಿ ನನ್ನ ಮಗ ನಾವು ಹೋಗೋದ ಅಂತ ಇದ್ದ. ಬೇಡಪ್ಪ ಮಗನೆಲ್ಲ ಐತೆ ಹೋಗೋದ ಅಂತ ಹೇಳಿ ಅಲ್ಲಿ ಕರ್ಕೊಂಡು ಹೋದ್ವಿ. ಅವ್ರಿಗೆ ಅಭ್ಯಾಸ ಆಗ್ಬಿಟ್ಟಿರುತ್ತಲ್ಲ, ಹಾಗಾಗಿ ಇರ್ತವೆ ಅವ್ರ ಹತ್ರ. ಇಲ್ಲೂ ಅಷ್ಟೇ 50 ರುಪೀಸ್ ಚಾರ್ಜ್ ಮಾಡ್ತಾರೆ ಪರ್ ಮೆಂಬರ್ಸ್ಗೆ. ಹಾಗೆ ನೋಡ್ಕೊಂಡು ಬಂದ್ವಿ ಅಷ್ಟೇ. ನೋಡಿ ಬಾತುಕೋಳಿ ನೋಡ್ತಾ ನಿಂತಿದ್ದಾನೆ ನನ್ನ ಮಗ. ಅದನ್ನೆಲ್ಲ ನೋಡಿಕೊಂಡು ಒಂದ್ಸಲ ಕೈ ಹಾಕ್ತಾ ಅದು ಮುಂದೆ ಬಂದುಬಿಡ್ತು. ಅಷ್ಟು ಭಯ ಪಟ್ಕೊಂಡು ಕೈನ ಹಿಂದೆ ಕಟ್ಕೊಂಡು ನಿಂತಿದ್ದಾನೆ. ನೋಡಿ ಎಷ್ಟೊಂದು ಚೆನ್ನಾಗೈತೆ ಅಂತ. ಇದು ಉಷ್ಟ್ರಪಕ್ಷಿ. ಅಪ್ಪ ದೇವರೇ, ನಮ್ಮ ಹಸ್ಬೆಂಡು ನನಗಿಂತ ಹೈಟ್ ಐತಲ್ಲ ಇದು ಅಂತ ಇದ್ದರು. ನೋಡಿ ಎಷ್ಟೊಂದು ದೊಡ್ಡದಾಗಿದೆ ಅಂತ ಹೇಳಿ. ಅವಕ್ಕೆಲ್ಲ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಜನಗಳನ್ನ ನೋಡಿ. ಹಾಗಾಗಿ ಅವೇನು ಅಷ್ಟೊಂದು ರ್ಯಾಶ್ ಆಗಲ್ಲ. ನೋಡಿ ಇಂತೂ ಬಂದೆ ಫೀಡ್ ಮಾಡ್ಸೋಕ್ಕೆ ಗಿಳಿಗೆ. ನನ್ನ ಮಗ ಇಟ್ಕೊಂಡ್ರೆ ಎದ್ರುಕೊಂಡು ಹೋಗ್ತಾ ಇದ್ದಾನೆ. ಸರಿ ಅಂತ ನನಗಂತೂ ಫುಲ್ ಒಂಥರ ಗುರು ಅಂತ ಇತ್ತು. ಇದು ಯಾಕೆ ಹಿಂಗಾಯ್ತೈತೆ ಅನ್ನೋ ಥರ ಅನ್ನಿಸ್ಬಿಟ್ಟಿತ್ತು. ತುಂಬಾ ಚೆನ್ನಾಗಿತ್ತು. ಹಾಗೆ ನಾವು ಅದನ್ನೆಲ್ಲ ನೋಡಿಕೊಂಡು ನಮ್ಮ ಹಸ್ಬೆಂಡು ಇಟ್ಕೊಂಡು ಆಮೇಲೆ ಇಟ್ಕೊಳ್ಳಿ ಬನ್ನಿ ಅಂತ ಹೇಳಿದೆ. ಸರಿ ಅಂತ ಅವ್ರೂ ಇಟ್ಕೊಂಡ್ರು. ತುಂಬ ಚೆನ್ನಾಗೈತೆ. ನೀವು ಒಂದ್ಸಲ ವಿಸಿಟ್ ಮಾಡಿ.
ಮಾಡಿ ನೋಡಿ. ನಮ್ಮ ಹಸ್ಬೆಂಡ್ 2 ಕೈಯಲ್ಲಿ ಇಟ್ಕೊಂಡಿದ್ದಾರೆ. ನನಗೆ ಭಯ ಆಗ್ಬಿಟ್ಟು ಒಂದೇ ಕೈಯಲ್ಲಿ ಇಟ್ಕೊಂಡಿದ್ದೆ ಸಾಕು ಅಂತ ಹೇಳಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಹಾಗೆ ನಾವು ವಾಪಸ್ ಹೊರಟ್ವಿ. ಅದನ್ನೆಲ್ಲ ನೋಡಿಕೊಂಡು ವಾಪಸ್ ಬಂದ್ವಿ. ವಾಪಸ್ ಬರ್ತಾ ನಾವೇನು ಪರ್ಚೇಸ್ ಮಾಡಲಿಲ್ಲ. ಸುಮ್ಮನೆ ಯಾಕೆ ಎಲ್ಲ ಅಲ್ಲಿ ಹಾಕಿರ್ತಾರೆ 100 ರುಪೀಸು 200 ಅಂತ ಹೇಳಿ, ಬಟ್ ಒಳಗಡೆ ಹೋದ್ಮೇಲೆ ಒಂದು ಪ್ರೈಸ್ ಹೇಳ್ತಾರೆ. ನಾವೇನು ಪರ್ಚೇಸ್ ಮಾಡಿಲ್ಲ. ಹಾಗೆ ಅಲ್ಲಿ ಜಿಂಕೆ ಇತ್ತು, ತೋರಿಸಿ ಅಂತಂದ ನನ್ನ ಮಗ. ಸರಿ ಅಂತ ಜಿಂಕೆ ತೋರಿಸೋದ ಅಂತ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾರೆ ಜಿಂಕೆ ಹತ್ರ. ಅಲ್ಲಿ ಹೋಗಿ ವಾಟ್ರ್ ಹತ್ರ ಹೋಗಿ ಬಂದ್ವಿ. ಅಲ್ಲಿ ನೀರಿರಲಿಲ್ಲ. ಸರಿ ಅಂತ ಹೇಳಿ ನಾವು ಬಂದುಬಿಟ್ವಿ. ಅದನ್ನೆಲ್ಲ ನೋಡಿಕೊಂಡು ನಾವು ಅಲ್ಲಿ ನೀರಿರಲಿಲ್ಲ ಅಂತ ಹೇಳಿ ವಾಪಸ್ ಬಂದ್ವಿ. ವಾಪಸ್ ಹೊರಡ್ತಾ ಇದ್ದೀವಿ. ಅಂದವೆ ನೋಡಿ ಅಲ್ಲಿ ಕಾವೇರಮ್ಮಂದು ಸ್ಟ್ಯಾಚು ಇದೆ, ಅದನ್ನು ತೋರಿಸೋದ ಅಂತ ಹೇಳಿ ಮಾಡಿದೆ ಅಷ್ಟೇ. ಇದಾಗಿತ್ತು ಇವತ್ತಿನ ವಿಡಿಯೋ. ಮತ್ತೆ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಹಾಗೆ ನನ್ನ ಪೇಜ್ನ ಫಾಲೋ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮತ್ತು ನಿಮಗೆ ಯಾವ್ಯಾವ ಥರ ಕಂಟೆಂಟ್ ವಿಡಿಯೋಗಳು ಬೇಕು ಅಂತ ಹೇಳಿ ಕಮೆಂಟ್ಸ್ನ ಮಾಡಿ, ನಾನು ಮಾಡೋದಕ್ಕೆ ಟ್ರೈ ಮಾಡ್ತೀನಿ.